ಹಲೋ ನಮಸ್ಕಾರ, ವೆಲ್ಕಮ್ ಟು ಒನ್ ಮೋರ್ ವಿಡಿಯೋ. ಇವತ್ತು ನಾನು ಚಿಕ್ಕಮಗಳೂರು ಬಂದಿದ್ದೀನಿ. ನನಗೆ ಕ್ಯಾಸ್ಟಿಂಗ್ ಆರ್ಡ್ರು ಸುಮಾರು ದಿನದಿಂದನೇ ಕೊಟ್ಟಿದ್ರಿ ಅವರು, ಬಟ್ ಬರೋಕ್ಕಾಗ್ತಿರ್ಲಿಲ್ಲ. ಇದು ಫೆಬ್ರವರಿ ಫಸ್ಟ್ ವೀಕು ಪ್ಲ್ಯಾನ್ ಮಾಡಿಕೊಂಡು ಬಂದಿರೋದು. ಒಂದೇ ಮನೇಲಿ ಇಬ್ಬರು ಮಕ್ಕಳದು ಇಂಪ್ರೆಷನ್ಸ್ ತೊಗೋಬೇಕಾಗಿತ್ತು. ಹಂಗಾಗಿ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ ಮನೇನ. ಆಲ್ಮೋಸ್ಟು ಒಂದು 8 ಅಷ್ಟರಲ್ಲಿ ನಾವು ಚಿಕ್ಕಮಗಳೂರು ರೀಚ್ ಆದ್ವಿ. ಬಂದು ಟಿಫನ್ ಎಲ್ಲ ಮಾಡೋಷ್ಟರಲ್ಲಿ ಮಕ್ಕಳುಗಳು ಕೂಡ ಮಲ್ಕೊಂಡಿದ್ರು. ಸೊ ಎಲ್ಲ ರೆಡಿ ಮಾಡಿಕೊಂಡು ಇಂಪ್ರೆಷನ್ಸ್ ಕೂಡ ತೊಗೊಬಿಟ್ಟೆ. ಮಕ್ಕಳುಗಳು ಮಲಗಿದಾಗ ಇಂಪ್ರೆಷನ್ಸ್ ನೀಟಾಗಿ ಬರುತ್ತೆ, ಹಾಗೆಯೇ ಬೇಗನೆ ಕೂಡ ತೊಗೊಬಿಡ್ಬೋದು, ಇಲ್ಲೂ ಟೈಮ್ ವೇಸ್ಟ್ ಆಗೋದಿಲ್ಲ. ಸೊ ಆಲ್ಮೋಸ್ಟ್ 12 ಅಷ್ಟರಲ್ಲಿ ನಮ್ಮದೆಲ್ಲ ಕೆಲಸ ಮುಗೀತು. ವಿತೌಟ್ ಪೇರೆಂಟ್ ಪರ್ಮಿಷನ್ ನಾನು ವಿಡಿಯೋಸ್ ಎಲ್ಲ ತೊಗೊಳ್ಳಲ್ಲ, ಇಂಪ್ರೆಷನ್ಸ್ ತೊಗೊಳ್ಳೋದಿಲ್ಲ. ಸೊ ಹಂಗಾಗಿ ಏನು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಇವರ ಫ್ಯಾಮಿಲಿ ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರದು, ಹಾಗಾಗಿ ವಿಡಿಯೋಗಳಿಗೇನು ಅಷ್ಟೊಂದು ಪ್ರಿಫರೆನ್ಸ್ ಕೊಟ್ಟಿಲ್ಲ. ಅರ್ಲಿ ಮಾರ್ನಿಂಗ್ ಬೇಗನೆ ಮನೆ ಬಿಟ್ಟಿರೋದ್ರಿಂದ ಜರ್ನಿ ಮಾಡಿ ಸುಸ್ತಾಗಿತ್ತು. ಮತ್ತೆ ರಿಟರ್ನ್ ಹೋಗೋಕ್ಕೆ ಯಾಕೋ ಮನಸ್ಸಾಗಲಿಲ್ಲ. ಸೊ ಹಂಗಾಗಿ ಇಲ್ಲೇ ಸ್ಟೇ ಆಗಿಬಿಡೋಣ ಅಂತ ಹೇಳ್ಬಿಟ್ಟು, ಯಾವುದಾದ್ರೂ ಸ್ಟೇಗಳು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಸಿಟಿ ಒಳಗಡೆ ಹುಡ್ಕೊಂಡು ಬಂದ್ವಿ. ಸ್ವಲ್ಪ ಮುಂದೆ ಬಂದಾಗ ನಮಗೆ ಸಿರಿ ನೇಚರ್ ರೆಸಾರ್ಟ್ ಸಿಕ್ತು. ಇಲ್ಲಿ ನಿಂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫಸ್ಟೆಲ್ಲ ಈ ಸ್ಟ್ಯಾಚ್ಯೂನ ನಾನು ಮೇನ್ ಟೂರಿಸಮ್ ಸ್ಪಾಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸಾಕಷ್ಟು ಜನ ಇದ್ರ ಮುಂದೆ ನಿಂತು ಸೆಲ್ಫಿ ಮತ್ತು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ಕೋತಾ ಇದ್ರು. ಅದು ನೋಡಿದ್ರೆ ಸಾಕು ಇವರು ಚಿಕ್ಕಮಗಳೂರಿಗೆ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಗೊತ್ತಾಯಿತು ಇದು ಒಂದು ರೆಸಾರ್ಟ್ನ ಎಂಟ್ರಿಲಿ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಸೊ ಅಲ್ಲಿ ತೆಗೆಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ರೆಸಾರ್ಟ್ಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಫೋಟೋಸ್ ಎಲ್ಲ ತೆಗೆಸ್ಕೋಬೋದು ಅದ್ರ ಮುಂದೆ ನಿಂತ್ಬಿಟ್ಟು, ಹತ್ರದಿಂದ ಕೂಡ ನೋಡ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಊಟಕ್ಕೆ ಬಂದ್ವಿ. ಇಲ್ಲೇ ಸಿಟಿಲಿ ಒಂದು ಹೋಟೆಲ್ ಇತ್ತು. ಸೊ ಊಟಕ್ಕೆ ಅಂತ ಬಂದ್ವಿ. ಸುಮಾರು ಸ್ಟೇಗಳನ್ನ ಸರ್ಚ್ ಮಾಡಿದ್ವಿ. ಫೈನಲಾಗಿ ಚಿರೂಸ್ ರೆಸಾರ್ಟ್ನ ಆಯ್ಕೆ ಮಾಡ್ಕೊಂಡ್ವಿ. ಯಾಕಂದರೆ ನನ್ನ ಫ್ರೆಂಡು ರೀಸೆಂಟಾಗಿ ಬಂದಿದ್ಲು. ಸೊ ಫುಡ್ಡೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಹಂಗಾಗಿ ಬೇರೆ ಹುಡ್ಕೋಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ಆಲ್ರೆಡಿ 3 ಆಗಿತ್ತು. ಹಂಗಾಗಿ ಇದನ್ನೇ ಆಯ್ಕೆ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಇದು ಪಾರ್ಕಿಂಗ್ ಏರಿಯಾ. ಸ್ವಲ್ಪ ಮುಂದೆ ಹೋದರೆ ಪೂಲು, ಅದಾದಮೇಲೆ ರೂಮ್ಗಳೆಲ್ಲ ಇರುತ್ತೆ. ಫ್ರೆಶನ್ ಅಪ್ ಆಗಿಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೋದ್ವಿ. ಸೊ ಇಲ್ಲಿ ಕಾಫಿ, ಟೀ, ಬಜ್ಜಿ ಇತ್ತು. ಇದನ್ನೆಲ್ಲ ತೊಗೊಂಡು ಮತ್ತೆ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟು ಡಿನ್ನರ್ಗೆ ಹೋಗಿದ್ವಿ. ಡಿನ್ನರ್ಗಂತೂ ಸಾಕಷ್ಟು ವೆರೈಟಿ ಇತ್ತು. ಸೊ ಊಟ ಎಲ್ಲ ಎಂಜಾಯ್ ಮಾಡಿಬಿಟ್ಟು ಅವತ್ತಿನ ನೈಟು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಹೊತ್ತು ಪೂಲಲ್ಲಿ ಆಟ ಆಡಿದೆ. ಇವಾಗ ನಾನು ಸ್ವಲ್ಪ ಸ್ವಿಮ್ಮಿಂಗ್ ಕಲಿತಾ ಇರೋದ್ರಿಂದ ಪೂಲಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಬಂದು ಸ್ನಾನ ಮಾಡಿ ತಿಂಡಿ ತಿಂದು ಇಲ್ಲಿಂದ ಹೊರಡ್ತಾ ಇದ್ದೀವಿ, ಅಂದರೆ ರೂಮ್ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ 11:30 ಆಗಿಬಿಟ್ಟಿತ್ತು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಯಾವುದೇ ರೀತಿ ಪ್ಲೇಸಸ್ ಏನು ನೋಡೋದು ಬೇಡ, ಆನ್ ದ ವೇ ಹೋಗ್ಬೇಕಾದ್ರೆ ಯಾವ ಪ್ಲೇಸಸ್ ಇದೆ ಅದನ್ನು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿದ್ದ ಒಂದು ಹುಡುಗನ ಕೇಳಿದ್ವಿ ಯಾವ ಪ್ಲೇಸು ಚೆನ್ನಾಗಿದೆ ಮತ್ತು ಹಿಡನ್ ಪ್ಲೇಸ್ ಯಾವುದು ಅಂತ ಹೇಳ್ಬಿಟ್ಟು. ಈ ಬಾಬಾ ಬುಡಗಿರಿ ಇದೆಲ್ಲ ಆಲ್ರೆಡಿ ನೋಡಿದ್ವಿ. ಸೊ ಅಲ್ಲಿಗೆಲ್ಲೂ ಹೋಗ್ತಾ ಇಲ್ಲ, ಯಾವುದಾದ್ರೂ ಚೆನ್ನಾಗಿದ್ದರೆ ಹಿಡನ್ ಪ್ಲೇಸ್ ಇದ್ದರೆ ಹೇಳಿ ಅಂತಂದಿದ್ದಕ್ಕೆ ಅವರು ಒಂದು ರೆಫರ್ ಮಾಡಿದ್ರು. ಸೊ ಅಲ್ಲಿಗೆ ಹೊರಟಿರೋದು, ತೋರಿಸ್ತೀನಿ ಮುಂದೆ ಎಲ್ಲಿಗೆ ಹೋದ್ವಿ ಅಂತ ಹೇಳ್ಬಿಟ್ಟು. ಸೊ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಚಳಿ ಚಳಿ ಇತ್ತು ಮತ್ತು ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾಯಿತ್ತು. ನನಗಂತೂ ಈ ವೆದರ್ ತುಂಬಾ ಇಷ್ಟ ಆಯಿತು. ಸೊ ಸಖತ್ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ಜಿಪ್ಲೈನ್ ಕೂಡ ಟ್ರೈ ಮಾಡಿದೆ ಇಲ್ಲೇ. ಸೊ ಅದು ಕೂಡ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ, ಆಲ್ರೆಡಿ ನೀವು ನೋಡಿರ್ತೀರ. ಬಟ್ ವಿಡಿಯೋ ಮಾತ್ರ ತುಂಬ ಟೈಮ್ ತೊಗೊಂಡು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳಿದ್ನಲ್ಲ ಆವಾಗಲೇ, ಆನ್ ದ ವೇ ಹೋಗ್ಬೇಕಾದ್ರೆ ಏನೇನು ಪ್ಲೇಸ್ ಇದೆ ಅದನ್ನು ನೋಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ. ಈ ವಾಟರ್ ಫಾಲ್ಸ್ ಒಂದು ಸಿಕ್ತು. ಸೊ ಇದನ್ನು ನೋಡಿಕೊಂಡು ನಾವು ಹೋಗಬೇಕಾಗಿರೋ ಜಾಗ ತಲುಪಿದ್ವಿ. ಇದು ಗಾಳಿಕೆರೆ ಆಂಜನೇಯ ಸ್ವಾಮಿಗೆ ಹೋಗೋ ರೋಡ್. ಇದು
ಈ ಪ್ಲೇಸಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಬೆಟ್ಟದ ಮೂವಿ ಶೂಟಿಂಗ್ ಕೂಡ ಆಗಿದೆ. ಸೊ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಚೆನ್ನಾಗಿದೆ ಅಂತಾರಲ್ಲ, ಆ ಥರ ಇತ್ತು ಎಕ್ಸ್ಪೀರಿಯೆನ್ಸು. ಅಷ್ಟು ಬ್ಯೂಟಿಫುಲ್ ಆಗಿತ್ತು ವ್ಯೂ ಕೂಡ. ಚಿಕ್ಕಮಗಳೂರಲ್ಲಿ ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಅಂದರೆ ನಾವು ಜೀಪ್ ಅವ್ರಿಗೆ ಹೇಳಿದ್ರೆ ಅವರೇ ಕರ್ಕೊಂಡೋಗಿ ಒಂದಷ್ಟು ಪ್ಲೇಸಸ್ನ ತೋರಿಸ್ಕೊಂಬರ್ತಾರೆ. ಒಂದಿಷ್ಟು ಅಮೌಂಟ್ ಅಂತ ತೊಗೋತಾರೆ. ಬಟ್ ಈ ಪ್ಲೇಸ್ನ ಅವರು ಕವರ್ ಮಾಡೋದೇ ಇಲ್ಲ, ಕರ್ಕೊಂಡೋಗಲ್ಲ. ಯಾಕಂತಂದರೆ ಹೋಗೋ ದಾರಿ ತುಂಬ ಚಿಕ್ಕದು ಮತ್ತು ಆಪೋಸಿಟ್ ವೆಹಿಕಲ್ ಬಂದರೆ ಕಷ್ಟ ಆಗುತ್ತೆ. ಆಮೇಲೆ ಸ್ವಲ್ಪ ದೂರನೂ ಇದೆ ಈ ಪ್ಲೇಸು, ಹಂಗಾಗಿ ಇದಕ್ಕೆ ಕರ್ಕೊಂಡೋಗಲ್ಲ. ಇದನ್ನು ನಾವು ನೋಡಬೇಕು ಅಂತಂದರೆ ಓನ್ ವೆಹಿಕಲಲ್ಲೇ ಬರಬೇಕು. ಇಲ್ಲಿ ಚಿಕ್ಕಮಗಳೂರಲ್ಲಿ ಯಾರು ಲೋಕಲೈಟ್ಸ್ ಇರ್ತಾರೋ ಅವ್ರಿಗಷ್ಟೇ ಈ ಪ್ಲೇಸಸ್ಸು ಗೊತ್ತಿರುತ್ತೆ. ಸೊ ಅವರು ವಿಸಿಟ್ ಮಾಡ್ತಾರೆ. ಬೇರೆ ಕಡೆಯಿಂದ ಬಂದಿರೋ ಟೂರಿಸ್ಟ್ಗಳಿಗೆ ಇದು ಅಷ್ಟಾಗಿ ಗೊತ್ತಿರೋದಿಲ್ಲ. ಸೊ ನಾವು ಹಂಗಾಗಿ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಹಿಡನ್ ಪ್ಲೇಸ್ ಇದ್ದರೆ ಹೇಳಿ ಅಂತ ಕೇಳಿ ಇಲ್ಲಿಗೆ ಹೊರಟಿರೋದು. ಆ ಗಾಡಿನ ಇಲ್ಲೇ ಪಾರ್ಕ್ ಮಾಡಬೇಕು. ಸೊ ಇಲ್ಲಿಂದ ಸ್ವಲ್ಪ ದೂರ ಒಂದು 1/2 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಕೆಲವೊಂದು ಆಟೋಗಳೆಲ್ಲ ಮೇಲೆ ಹೋಗುತ್ತೆ, ಬಟ್ ಸ್ವಲ್ಪ ಕಷ್ಟ. ಹಂಗಾಗಿ ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋದರೆ ಬೆಟರು. ಒಂದು 1/2 ಕಿಲೋಮೀಟ್ರ್ ನಡೆದ್ರೆ ನಮಗೆ ಈ ಥರ ಬ್ಯೂಟಿಫುಲ್ ಕೆರೆ ಸಿಗುತ್ತೆ. ಕೆರೆ ಪಕ್ಕದಲ್ಲೇ ದೇವಸ್ಥಾನ ಇರೋದು. ದೇವಸ್ಥಾನ ತುಂಬ ಚಿಕ್ಕದಾದ್ರೂ ಸಖತ್ ಪವರ್ಫುಲ್ ಅಂತ ಹೇಳ್ತಾರೆ. ಈ ಕೆರೆಯಲ್ಲಿ ವರ್ಷವಿಡೀ ನೀರಿರುತ್ತೆ ಮತ್ತು ಗಾಳಿ ಕೂಡ ತುಂಬ ಜೋರಾಗಿ ಬೀಸ್ತಾಯಿತ್ತು. ಈ ಕೆರೆ ಮಣ್ಣು ಮನೆಗೆ ತೊಗೊಂಡೋಗಿ ಪೂಜೆ ಮಾಡ್ತಾರಂತೆ. ಮತ್ತು 6 ಗಂಟೆ ಆದಮೇಲೆ ಈ ದೇವಸ್ಥಾನದ ಹತ್ರ ಯಾರೂ ಇರಲ್ಲ. ಇಲ್ಲಿನ ಮೇನ್ ವಿಶೇಷ ಅಂದರೆ ಆಂಜನೇಯ ಸ್ವಾಮಿ ಬೆನ್ನಿಗೆ ಪೂಜೆ ಮಾಡ್ತಾರೆ. ಈಗ ನಾವು ನೋಡ್ತಾ ಇರೋದೇ ದೇವರ ಬೆನ್ನಿಗೆ ಪೂಜೆ ಮಾಡೋದು. ಪಕ್ಕದಲ್ಲಿ ಸಾಕಷ್ಟು ದೇವರುಗಳಿದೆ, ಅದರ ನೇಮ್ಸ್ ಎಲ್ಲ ಗೊತ್ತಿಲ್ಲ. ಬಟ್ ಮೇನ್ ಫೇಮಸ್ ಆಗಿರೋದೇ ಆಂಜನೇಯ ಸ್ವಾಮಿ ಬೆನ್ನಿಗೆ ಪೂಜೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ನಾವು ಹೋದಾಗ ಸುಮಾರು ಪೂಜೆಗಳೆಲ್ಲ ನಡೆದಿತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾವು ರಿಟರ್ನ್ ಆದ್ವಿ. ನಾವು ರಿಟರ್ನ್ ಬರ್ತಾ ಹಾಸನ ರೂಟಿಂದ ಬಂದಿರೋದ್ರಿಂದ ನಮಗೆ ಬೇಲೂರು ದೇವಸ್ಥಾನ ಕೂಡ ನೋಡೋಕ್ಕೆ ಸಿಕ್ತು. ಸೊ ಈ ದೇವಸ್ಥಾನಕ್ಕೆ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಸ್ಕೂಲಿಂದ ಟ್ರಿಪ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಕರ್ಕೊಂಡ್ಬಂದಿದ್ರು. ಸೊ ಅವಾಗ ನೋಡಿದ್ದು, ಸಾಕಷ್ಟು ವರ್ಷಗಳೇ ಆಗಿಬಿಟ್ಟಿತ್ತು ಈ ದೇವಸ್ಥಾನಕ್ಕೆ ಬಂದು. ಸೊ ಆನ್ ದ ವೇ ಬಂದಿದ್ದೀವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ತುಂಬ ಚೆನ್ನಾಗಿರೋ ದೇವಸ್ಥಾನ. ಹಾಗೆ ಹಳೆಬೀಡಿಗೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡ್ವಿ. ನಾವು ಇಲ್ಲಿಗೆ ಬಂದಾಗಲೇ 6:30 ಆಗಿಬಿಟ್ಟಿತ್ತು. ಸೊ ನಾವು ಆ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಅದು ಕ್ಲೋಸಿಂಗ್ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿಂದನೇ ರಿಟರ್ನ್ ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.